ಇನ್ನು ಬೆಳಗಾವಿಯಲ್ಲಿ ಭಾರೀ ಮಳೆಯ ಕಾರಣಕ್ಕಾಗಿ ಭತ್ತದ ಗದ್ದೆ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಮಳೆಯ ಆರ್ಭಟಕ್ಕೆ ಜಮೀನಿಗೆ ನುಗ್ಗಿಬಿಟ್ಟಿದೆ ಬಳ್ಳಾರಿ ನಾಲಾದ ನೀರು. ಬೆಳಗಾವಿ ಎಳ್ಳೂರು ಭಾಗದ 3,000 ಎಕರೆ ಭತ್ತದ ಗದ್ದೆಗಳು ನಾಶವಾಗ್ಬಿಟ್ಟಿದ್ದಾವೆ. ಇಂದ್ರಾಣಿ, ಬೆಳಗಾವಿ ಬಾಸುಮತಿ ಎಲ್ಲ ಬೆಳೆಗಳು ಕೂಡ ಹಾನಿಯಾಗಿದ್ದಾವೆ, ನೀರ್ಪಾಲಾಗಿದ್ದಾವೆ. ಬಳ್ಳಾರಿ ನಾಲಾದ ಹೂಳೆತ್ತೋಕೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 4-5 ದಿನಗಳಿಂದ ಭತ್ತದ ಗದ್ದೆಯಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಜೂನ್ ಮೊದಲ ವಾರ ಬಿತ್ತನೆ ಮಾಡಿದ್ದಂತಹ ಭತ್ತದ ಬೆಳೆ ಇದು ಈಗ ಕಂಪ್ಲೀಟ್ ಆಗಿ ಹಾನಿಯಾಗಿದೆ. ತೇವಾಂಶ ಹೆಚ್ಚಾಗಿ ಬೆಳೆ ಕೊಳ್ತು ಹೋಗ್ತಾ ಇದೆ. ಹೀಗಾಗಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ತಕ್ಷಣ ಪರಿಹಾರವನ್ನ ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಬಳ್ಳಾರಿ ನಾಲೆ ಕೂಡ ಸಾಕಷ್ಟು ತುಂಬಿ ಹರಿಯುತ್ತಿರುವಂಥದ್ದು. ಈ ಒಟ್ಟಾರೆಯಾಗಿ ಏನು ಅಕ್ಕಪಕ್ಕ ಇರತಕ್ಕಂಥ ಬಳ್ಳಾರಿ ನಾಲೆ ಅಕ್ಕಪಕ್ಕ ಇರುವಂಥ ಜಮೀನುಗಳಿಗೆ ಕೂಡ ಈಗಾಗಲೇ ನೀರು ಕೂಡ ನುಗ್ಗಿರುವಂಥದ್ದು. ನೀರು ನುಗ್ಗಿದ್ದರಿಂದ ಸಾಕಷ್ಟು ಭತ್ತದ ಬೆಳೆಗಳು ಕೂಡ ನಾಶವಾಗಿರುವಂಥದ್ದು. ಹೀಗಾಗಿ ಸದ್ಯ ನಾನು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಭತ್ತದ ಏನು ಬಾಸುಮತಿ, ಇದು ದೇಶದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಭತ್ತ ಆಗಿರುವುದರಿಂದ ಬಾಸುಮತಿ ಭತ್ತ ಕೂಡ ಈಗ ಸಾಕಷ್ಟು ಕೂಡ ಈ ನೀರಲ್ಲಿ ಕೂಡ ಇದು ಮುಳುಗಿರುವಂಥದ್ದು. ಹೀಗಾಗಿ ನಾ ಭತ್ತದ ಒಂದು ಸಸಿಗಳನ್ನು ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಈಗ ಭತ್ತದ ಏನು ಬಾಸುಮತಿ ಇದೆ, ಸಾಕಷ್ಟು ಇದು ನೀರಲ್ಲಿ ಮುಳುಗಿ ನಾಶವಾಗಿರುವಂಥದ್ದು. ಈಗ ಇಲ್ಲಿ ರೈತರು ಕೂಡ ಈಗ 1000 ಹೆಕ್ಟೇರ್ ಕೂಡ ಭತ್ತದ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆದಿದ್ದರು. ಆದರೆ ಈ ಭತ್ತದ ಬೆಳೆ ಈಗ ನೀರು ತುಂಬಿ ನಾಶವಾಗಿದ್ದರಿಂದ ರೈತರು ಕೂಡ ಈಗ ಕಂಗಾಲಾಗಿರುವಂಥದ್ದು. ಸದ್ಯ ನನ್ನ ಜೊತೆ ರೈತರು ಕೂಡ ಇದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಸಾಕಷ್ಟು ಭತ್ತದ ಬೆಳೆ ಬಾಸುಮತಿ ದೇಶದಲ್ಲಿ ಪ್ರಾಮುಖ್ಯತೆ ಪಡೆದಿರುವಂಥ ಭತ್ತ ಈಗ ನಾಶವಾಗಿದೆ, ಸಾಕಷ್ಟು ನೀರು ತುಂಬಿದೆ, ಏನು ಹೇಳ್ತಾರೆ ಸರ್? ನೋಡ್ರಿ, ಇಲ್ಲ ಈ ಶಾಪುರ, ವಡಗಾವ್, ಜುನಿ ಬೆಳಗಾವ್, ಅನ್ಗೋಳ್ ಅದು ಈ ಕೃಷಿ ಸುತ್ತಮುತ್ತ ಕೃಷಿ ಭೂಮಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ಐತ್ರಿ. ಇದರಿಗಿಂತ ಎಲ್ಲ ಮುಖ್ಯವಾಗಿ ಅಂದ್ರೆ ಬಾಸುಮತಿ ಬೆಳೆ. ಇದು ಬಾಸುಮತಿ ಬೆಳೆ, ಅದು ಇಂದ್ರಾಯಣಿ, ಆಮೇಲೆ ಇತರ ಭತ್ತ ಬೆಳಿತೇವೆ ರೀ. ಅದು ಗೆಣಸಾತು ಎಲ್ಲ ತರಕಾರಿ ಬೆಳಿತೇವೆ ರೀ. ಆದ್ರೆ ಈಗ ಹೋದ ವರ್ಷ ನಮ್ಗೆ ಬೆಳೆ ಏನಾಗೈತಿ, ಮಳೆ ಕಟಾವು ಮಾಡೋದಕ್ಕಿಂತ ಪೈಲಾನ ಮಳೆ ಬಂದ ಕೇಸೆ ನಮ್ಗೆ ಭತ್ತ ಹೋತ್ರಿ 10% ಸಿಕ್ತು ರೀ. ಈ ವರ್ಷ ಏನಾಗೈತಿ, ಈಗ ಹಾಕಿದೆವು ಮುಂಗಾರು ಬೆಳೆ ಹಾಕಿದ್ದು 15 ದಿವಸ ಆಯ್ತು. ಈಗ ಅತಿವೃಷ್ಟಿ ಬಂದ ಕೇಸೆ ನಮ್ಗೆ ಏನಾಗೈತೆ ರೀ, ತೊಂದರೆ ಆಗೈತೆ ರೀ. ಆ ತೊಂದರೆ ಆದಮೇಲೆ ನಾವು ಇಲ್ಲಿ ನೋಡಿರಿ, ವರ್ಷಕ್ಕೆ ನಾವು ಎಕರೆಗೆ 30,000-35,000 ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ಈಗ ನೀರು ಬಂದ್ರೆ ನಿಮ್ಗೆ ಈಗ ಸಸಿನೂ ದೊಡ್ಡದಾಗಂಗಿಲ್ಲ, ಮತ್ತು ಇದು ಮರಿನೂ ಮಾಡೋಂಗಿಲ್ಲ. ಮತ್ತು ಹಿಂಗೆ ಈಗ 8 ದಿವಸ ನೀರು ಆದ್ರೆ ಇದ್ರಾಗಿದ್ರೆ ಏನಾಗ್ತೈತಿ, ಅದು ನೀರು ಆದಮೇಲೆ ಅದು ಇದಿರ್ತಾವಲ್ಲ, ಬೇರೆ ಇರ್ತಾವಲ್ಲ, ಅದು ಬೇರೆ ಹಿಡಿಯಂಗಿಲ್ಲ, ಅದು ಕೊಳತು ಹೋಗ್ತೈತಿ. ಮತ್ತು ನಮ್ಮ ಕಡೆ ನಮ್ಗೆ 2ನೇ ಬಿತ್ತನೆ ಡೈರೆಕ್ಟ್ 10 ದಿನ ಅದು. ಆದ್ರೆ ಸರ್ಕಾರ ಈ ಕಡೆ ಸರ್ಕಾರ ನಮ್ಗೆ ನಾವು ಏನೇ ಅಂತೀವಿ ಸರ್ಕಾರಕ್ಕೆ, ನಿಮ್ದು ಪರಿಹಾರ ಬೇಡ, ಬೆಳ್ಳಾರಿ ನಾಲೆ ಕ್ಲೀನ್ ಮಾಡಿರಿ, ಪರಿಹಾರ ಕೊಡೋ ಸಂಬಂಧನ ನಮ್ಗೆ ಬರೋಂಗಿಲ್ಲ. ಇದಿಷ್ಟು ರೈತರು ಹೇಳುವಂಥದ್ದು. ಬಳ್ಳಾರಿ ನಾಲೆಯನ್ನು ನಮಗೆ ಸ್ವಚ್ಛ ಏನು ಹೂಳೆತ್ತಿ ಕೊಡಿ, ನಮಗೆ ಸಾಕಷ್ಟು ಇಲ್ಲಿ ಲಾಭ ಆಗುತ್ತೆ. ಆದರೆ ಬಳ್ಳಾರಿ ನಾಲೆಯಿಂದ ಕೂಡ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ, ಭತ್ತದ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ರೈತರು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ನಾಗೇಶ್ ಕುಂಬಳೆ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.